ವಿಧಾನಸೌಧದ ಮರ್ಯಾದೆಯನ್ನ ಹಾಳು ಮಾಡೋದಕ್ಕೆ ಇವರಿಗೆಲ್ಲ ಸಮಯ ಇದೆ. ಆದ್ರೆ ನಾವಿವತ್ತು ಕನ್ನಡಿಗರ ರಕ್ಷಣೆಗಾಗಿ ಬಂದ್ಗೆ ಕರೆಯನ್ನ ಕೊಟ್ಟಿದ್ದೀವಿ. ಅದಕ್ಕೆ ಸಹಕಾರ ಕೊಡುವಂತಹ ಸೌಜನ್ಯ ಇವರಿಗಿಲ್ಲ. ಇಂಥವರು ನಮ್ಮ ನಾಯಕರು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ವಾಟಾಳ್ ನಾಗರಾಜ್ ಮಾತಾಡ್ತಿದ್ದಾರೆ. ಶಿವರಾಮೇಗೌಡನು ಬರಲಿಲ್ಲ, ಅವ್ರಿಗೂ ಹೇಳಿದ್ದೆ. ವಾಟಾಳ್ ನಾಗರಾಜ್ ಅವರು ಮಾರ್ಚ್ 22ಕ್ಕೆ ಬಂದ್ ಆಗೇ ಆಗುತ್ತೆ, ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ಎಕ್ಸಾಮ್ಸ್ ಇದೆಯಲ್ಲ, ಏನ್ ಮಾಡೋದು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಒಂದು ದಿನ ತ್ಯಾಗ ಮಾಡೋದಕ್ಕಾಗುದಿಲ್ವಾ ಕನ್ನಡಿಗರಿಗೆ? ನಿಮಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ದಿನಾಂಕ ಬದಲಾವಣೆ ಇಲ್ಲ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ರು. ಸೊ ಆ ಪ್ರಕಾರವಾಗಿ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಯಿತು. ಕರ್ನಾಟಕ ಬಂದ್ ನಡೀತಾ ಇದೆ ಕೂಡ ಬೆಳಿಗ್ಗೆಯಿಂದ. ಯಾರು ಹೊಡೆದಿರೋ ತುಟಿ? ಯಾವ ನ್ಯಾಯ ಇದು? ಇದ್ರ ಬಗ್ಗೆ ಅದಲ್ಲ, ಇದ್ರ ಬಗ್ಗೆ ಬಹಳ ಅನುಮಾನ. ಸಮಗ್ರವಾಗಿ ತನಿಖೆ ಆಗ್ಬೇಕು. ಶಾಸನಸಭೆಯಲ್ಲಿ ಎನಿ ಟ್ರಾಪ್ ಎಂತ ಆಗ್ತಾ ಇದೆ, ಹಂಗೆ ಇದು ಆಗ್ಬೇಕಾಗಿದೆ. ಹುಷಾರ್, ಎಚ್ಚರ. ಯಾಕೆಂದ್ರೆ ಈಗ ಸದ್ಯ ಬಹಿರಂಗ ಪಡಿಸಲ್ಲ ಯಾರಿಗೂ, ತಪ್ಪು ತಿಳ್ಕೋಬೇಡಿ. ಸರ್, ಈಗ ಇವತ್ತಿನ ಬಂದ್ ಬಗ್ಗೆ ನೀವು ಫಸ್ಟ್ ರಿಯಾಕ್ಷನ್ ಸರ್? ಬಂದ್ ಬಗ್ಗೆ ಪರವಾಗಿಲ್ಲ, ನಾ ಹಿಂದೆ ನಿಂತ್ಕೊತೀನಿ. ಸರ್ ಬನ್ನಿ. ಹಿಂದೆ ನಿಂತ್ಕೊತೀನಿ. ಪಂಚ್ ಆಗಿದೆ ಸರ್, ಎಲ್ಲ ಸರ್ ಇವರೇ 2 ನಿಮಿಷ ಮಾತಾಡ್ಬಿಡ್ಲಿ. ನಿಮ್ದು ಪಂಚ್ ಆಗಿದೆ ಸರ್, ನಡೀತಾ ಇದೆಯಾ? ಪ್ರತಿಕ್ರಿಯೆ ಸಿಗ್ತಾ ಇದೆಯಾ? ಜನರಿಂದ ಸಹಕಾರ ಸಿಗ್ತಿದೆಯಾ? ಇಡೀ ರಾಜ್ಯಾದ್ಯಂತ ಯಶಸ್ವಿ ಆಗಿದೆ. ನಾನು ಇಡೀ ರಾಜ್ಯಾದ್ಯಂತ ಬಂದ್ಗೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು, ಅವರೆಲ್ಲರಿಗೂ ಮೊದಲನೆಯದಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಎಲ್ಲ ಜಿಲ್ಲೆಗಳಲ್ಲೂ ಸಂಪೂರ್ಣವಾಗಿ ಬಂದ್ ಅದದೇ ರೂಪದಲ್ಲಿ ಅವರದೇ ಆದಂಥ ವ್ಯವಸ್ಥೆಯಲ್ಲಿ ಬಂದ್ ನಡೆದಿದೆ. ಕೆಲವು ಕಡೆ ಬಸ್ ಓಡಿಸ್ತಾ ಇದ್ದಾರೆ, ಜನ ಇಲ್ಲ. ಕೆಲವು ಕಡೆ ಹೋಟ್ಲ್ ತೆಗೆದಿದ್ದಾರೆ, ತಿಂಡಿ ತಿನ್ನಕ್ಕೆ ಜನ ಇಲ್ಲ. ಬಸ್ ಸ್ಟ್ಯಾಂಡ್ಗಳಲ್ಲಿ ಜನ ಇಲ್ಲ. ಒಟ್ಟಾರೆ ಕನ್ನಡ ಒಕ್ಕೂಟ ಕರೆದಿರತಕ್ಕಂಥ ಬಂದ್, ಕನ್ನಡಿಗರಿಗಾಗಿ ಕರೆದತಕ್ಕಂಥ ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ. ಬಂಧನ ಬೇಡಿಕೆಗಳು ಎಲ್ಲವನ್ನ ನಾವು ಜನರ ಮುಂದಿಟ್ಟಿದ್ದೇವೆ, ಸರ್ಕಾರದ ಮುಂದಿಟ್ಟಿದ್ದೇವೆ ಮತ್ತು ದೇಶದ ಮುಂದೆ ನಾವು ಇಟ್ಟಿದ್ದೇವೆ. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮವರನ್ನ ಸುಮಾರು ಬೆಂಗಳೂರು 1ರಲ್ಲೇ 3,000 ಜನಕ್ಕೂ ಮೇಲ್ಪಟ್ಟು ಬಂಧ ಮಾಡಿದ್ದಾರೆ. ನಿನ್ನೆ ಒಂದೇ ರಾತ್ರಿಯಲ್ಲಿ ಸಿಕ್ಕವರು ನೋಟಿಸ್ ಕೊಟ್ಟಿದ್ದಾರೆ. ನಾಟಕದ ನೋಟಿಸ್ ತರ ಸಿಕ್ಕವರಿಗೆ ನೋಟಿಸ್ ಕೊಟ್ಟಿದೆ. ನಾಟಕದವರು ಹಂಚಲ್ವೇನೋ ಹಂಗೆ ಸಿಕ್ಕವರಿಗೆಲ್ಲ ಹಂಚಿಬಿಟ್ಟಿದ್ದಾರೆ. ಅದು ಬೆಂಗಳೂರಲ್ಲಿ ಬಹಳ. ಬೆಂಗಳೂರಿನಲ್ಲಿ ಬೆಂಗಳೂರು ಕಮಿಷನರ್ ಅವರು ಒಳೊಳಗೆ ನಮ್ಮ ಮೇಲೆ ಒಂದು ಚಾಲೆಂಜ್ ತಗೊಂಡ್ಬಿಟ್ಟಿದ್ದಾರೆ. ಏನಾರು ಮಾಡಿ ಇವರು ಬಂದನ್ನ ವಿಫಲ ಮಾಡಬೇಕು ಅಂತ ಚಾಲೆಂಜ್ ತಗೊಳ್ಳಿ. ಪಾಪ ನಾನೇನು ಅವರನ್ನ ವೈಯಕ್ತವಾಗಿಲ್ಲ. ಈಗ ಭಾಸ್ಕರ್ ರಾವ್ ರಿಟೈರ್ ಆಗಿ ರಾಜಕೀಯಕ್ಕೆ ಬಂದ್ರು. ಇವರು ರಿಟೈರ್ ಆಗಿ ಬರೋದಾದ್ರೆ ಬರಲಿ, ನಮ್ದೇ ಅಭ್ಯಂತರ ಇಲ್ಲ. ಅದ್ರ ಬಗ್ಗೆ ನಾವೇನು ಚಕಾರ ಎತ್ತಬೇಕಾಗಿಲ್ಲ. ಆದರೆ ಅವರು ವೈಯಕ್ತಿಕವಾಗಿ ತಗೋಬಾರದು. ಇದನ್ನ ತಗೊಂಡು ನನಗೆ ಒಂದು ನೋಟಿಸ್ ಕಳಿಸಿದ್ದಾರೆ.
ದಿನದಂಗೆ ಇರ್ಬೇಕಪ್ಪ ನೋಟಿಸ್ ಅಲ್ಲಿ. ನೋಟಿಸ್ ನನಗೆ ಕಳಿಸಿದ್ದಾರೆ. ಆ ನೋಟಿಸ್ ನಲ್ಲಿ ಎಲ್ಲರಿಗೂ ಒಂದು ಊರೆಲ್ಲ ಹಂಚಿದ್ದಾರೆ ಅಂತ ಹೇಳಿಬಿಟ್ನಲ್ಲ ಆಗ್ಲೇ. ಊರೆಲ್ಲ ಹಂಚಿದ್ದಾರೆ, ನಾಟಕದ ನೋಟಿಸ್ ಅಂತ ಹಂಚಿದ್ದಾರೆ, ಸಿಕ್ತವ್ರಿಗೆಲ್ಲ ಹಂಚಿದ್ದಾರೆ. ಅದರಲ್ಲಿ ಏನೋ ಒಂದು ಸೆಕ್ಷನ್ ಹಾಕಿದ್ದಾರೆ. ಹೌದು, ಹೈಕೋರ್ಟ್ನವರು ಯಾರೋ ಬಂದ್ರು, ಏನೋ ಆಯ್ತು, ಫ್ರೀಡಂ ಪಾರ್ಕು ಇಲ್ಲೇ ಇದು ಕೊಟ್ಟಿರೋದು, ಫ್ರೀಡಂ ಪಾರ್ಕು ಅಲ್ಲಿಗೆ ಹೋಗ್ಬೇಕು ಅಂತ. ಇಡೀ ಕರ್ನಾಟಕದ ಬಂದ ಬೆಂಗಳೂರು ಒಂದರಲ್ಲಿ 1,40,00,000 ಜನ ಇದ್ದಾರೆ. ಸ್ವಲ್ಪ 5% ಜನನು ಅಲ್ಲಿ ನಿಂತ್ಕೊಳ್ಳಕ್ಕೆ ಜಾಗಿಲ್ಲ. ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ. ನೀವು ಫ್ರೀಡಂ ಪಾರ್ಕ್ಗೆ ಬಂದ್ಬಿಡಿ, ಅಲ್ಲಿ ಹೋಗ್ಲಿಲ್ಲ ಅಂತ ಅಂದ್ರೆ ನೀವು ಯಾರನ್ನು ಬಿಡೋದಿಲ್ಲ. ಟೌನ್ ಹಾಲ್ ಹತ್ರ ಬರೋ ಕೋಡ್ ಸಂಪೂರ್ಣ ಇದು. ನಾನು ಈಗೊಂದು ಇದರಿಂದ ಪಾಪ ಇದು ಅನ್ಬಾರ್ದು, ಅನ್ನಕ್ ಹೋದ್ರೆ ಸುಮ್ಮನೆ ನನ್ ಬೈತಾರಲ್ಲ ಅಂತ ಹೇಳಿ ಸುಮ್ಮನೆ ಅನ್ಕೊಳ್ತಾರೆ. ನನಗೆ ನೋವಾಗುತ್ತೆ. ಕಮಿಷನರ್ ಸ್ವಲ್ಪ ಇದಾಗಿರ್ಬೇಕು, ಬಹಳ ಗಾಂಭೀರ್ಯದಿಂದ ಇರ್ಬೋದು. ನೀವು ಕಮಿಷನರು, ನಿಮ್ಮ ಅಧಿಕಾರಿ ಎಲ್ಲ ಇರುತ್ತೆ. ನಮ್ಮ ಬಂದನ್ನ ತಿಕ್ತಕ್ಕಂತ ಕಾರ್ಯಕ್ಕೆ ಕೈ ಹಾಕದ್ದು ನನಗೆ ಹಿಡಿಸ್ಲಿಲ್ಲ. ಕೈ ಹಾಕಬಾರದು. ಬಂದನ್ನ ಹತ್ತಿಕ್ಕತಕ್ಕಂತ ವ್ಯವಸ್ಥೆಯನ್ನ ಕಮಿಷನರು ನೇರವಾಗಿ ಮಾಡಿದ್ದಾರೆ. ಮತ್ತು ಸರ್ಕಾರ ನಾನು ಬಹಳ ಗೌರವವಾಗಿ ಮಾಡಿದೆ. ಏನೆಲ್ಲ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಹೊರಗಡೆ ನನಗೇನು ಅಷ್ಟು ಇಲ್ಲ, ಪಾಪ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವರವರದೇ ಆದಂತ ಹೋರಾಟಗಳೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ನಮಗೆ ಬಂದು ಒಂದು ಕುಡಿಯಕ್ಕೆ ನೀರು ಸಿಗದೇ ರೀತಿ ಆಗ್ತಾ ಇತ್ತು. ನಾವು ಮಾಡಿರುವ ಹೋರಾಟದಲ್ಲಿ, ಮಾತನಾಡಿದಲ್ಲಿ ಮತ್ತು ನೀವು ಮೀಡಿಯಾದವರು ಬೆಂಬಲ ಕೊಟ್ಟಿರೋದು ಎಲ್ಲ ನೋಡಿದಾಗ ಆ ಪರಿಸ್ಥಿತಿ ಇತ್ತು. ಆದರೆ ಇಲ್ಲೊಂದು ಸ್ವಲ್ಪ ಇದು ಎಲ್ಲೋ ಒಂದು ಸ್ವಲ್ಪ ಗಾಳಿ ಗಿಳಿ ಬೀಸ್ತಾ ಇದೆ. ಆದರೂ ನಮ್ಮ ಹೋರಾಟಕ್ಕೆ ಅದ್ಭುತವಾಗಿ ಯಶಸ್ಸು ಸಿಕ್ಕಿದೆ. ಅದರಲ್ಲಿ ಪ್ರಮುಖವಾದಂತ ಬೆಂಬಲ ಮಾಧ್ಯಮದವರು. ಅವ್ರನ್ನ ನಾನು ಅತ್ಯಂತ ಗೌರವವಾಗಿ ಅಭಿನಂದಿಸುತ್ತೇನೆ. ಇದು ನಿರಂತರವಾಗಿ ಇಲ್ಲಿಗೆ ನಿಲ್ಲೋದಿಲ್ಲ. ಈ ಬಂದು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಬಂದನ್ನು ನಾವು ಮಾಡಿದ್ದೇವೆ. ಅನೇಕರು ಪಿತೂರಿ ಮಾಡಿದ್ರು. ಅವ್ರದೆಲ್ಲ ಈಗ ನಾನು ಹೇಳ್ಬೇಕಾಗಿಲ್ಲ. ಅನೇಕರು ಪಿತೂರಿ ಮಾಡಿದ್ರು. ಈ ಬಂದನ್ನ ಆಗಬಾರದು ಅಂತೇಳಿ ಪಿತೂರಿ ಮಾಡಿದ್ರು. ಆಮೇಲೆ ಅದೆಲ್ಲೋ ಹೊಸ ಪದ ಉಟ್ಬಿಟ್ಟಿದೆ, ನೈತಿಕತೆ ಅನ್ನೋದು ಉಟ್ಬಿಟ್ಟಿದೆ. ಆ ನೈತಿಕತೆ ಅಂದ್ರೆ ಏನು ನಮ್ಗೆ ಅರ್ಥ ಆಗಿಲ್ಲ. ನೈತಿಕತೆ ಬೆಂಬಲ ಅಂದ್ರೆ ಯಾವ ರೀತಿ ನಮ್ಮ ಬೆಂಬಲ? ಅವರು ನೈತಿಕತೆ ಅಂದ್ರೆ ಏನು ಅಂತ ಅವರೇ ಹೇಳಬೇಕು. ನೈತಿಕತೆ ಅನ್ನೋರು ನೈತಿಕತೆಯಲ್ಲಿ ಬೆಂಬಲ ಕೊಟ್ಟಿದ್ದೀವಿ. ಯಾರಿಗ್ ಬೇಕು ನಿಮ್ ನೈತಿಕತೆ? ನೀವ್ ಯಾರಿಗೂ ಬೇಕಾಗಿಲ್ಲ, ನಮಗ್ ಬೇಕಾಗಿಲ್ಲ. ಈ ಹೋಟ್ಲವರಿಗೆ ಬಂದಿರೋಷ್ಟು ದುರಹಂಕಾರ, ಅವರು ಬಂದಿರೋಷ್ಟು ಅವ್ರನ್ನೆಲ್ಲರನ್ನು ಫೋನ್ ಮಾಡಿದ್ದಾರೆ. ನಿಮ್ಗೆ ಹೇಳ್ತೀನಿ, ಹೋಟ್ಲವರು ಮುಚ್ಚಬೇಡಿ, ಅಂಗಡಿಯವ್ರು ಮುಚ್ಚಬೇಡಿ, ಇವ್ರು ಮುಚ್ಚಬೇಡಿ. ಸಂಪೂರ್ಣ ಬೆಂಗಳೂರಲ್ಲಿ ತುಂಬಾ ಅನ್ಯಾಯವಾಗಿ ಒಂದು ಫ್ಯಾಗ್ ಅನ್ನು ಸಹ ಮಾಡೋದಕ್ಕೆ ಅವಕಾಶ. ಯಾಕೆ ಈ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ? ಸುಮಾರು 16 ಬೈಕ್ಗಳಲ್ಲಿ ಬೈಕ್ ರ್ಯಾಲಿ ಮಾಡುವ ಮುಖಾಂತರ ಈಗ ಟೌನ್ ಹಾಲ್ ಕಡೆ ಸಾಕಷ್ಟು ಜನರು ಬಂದಿದ್ದಾರೆ. ಅವ್ರನ್ನೆಲ್ಲರೂ ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಇವತ್ತು ಹೋರಾಟವನ್ನ ಮಾಡ್ತಾ